ಹಣವನ್ನು ಗಳಿಸುವುದು ಮತ್ತು ಈಗ ಸ್ಯಾಲ್ರಿಡ್ ಆದರೆ ಮತ್ತು ಬಿಸ್ನೆಸ್ ಮೆನ್ ಆದರೆ ಒಬ್ಬ ಇಲ್ಲ ಉದ್ಯೋಗಿ ಆಗಿರ್ತಾನೆ ಅಥವಾ ಉದ್ಯೋಗ ಕೊಟ್ಟು ಉದ್ಯಮಿ ಆಗಿರ್ತಾನೆ. ಈ ಎರಡು ವರ್ಗ ನಮ್ಮಲ್ಲಿ ಇದ್ದೇ ಇರುತ್ತೆ. ಇನ್ನು ಈ ಉದ್ಯೋಗಿನೂ ಅಲ್ಲ ಉದ್ಯಮಿನೂ ಅಲ್ಲ ನಿರುದ್ಯೋಗಿ, ಆತ ಇನ್ವೆಸ್ಟು ಮಾಡಲ್ಲ, ಇನ್ಕಮು ಇರಲ್ಲ. ಸೊ ಹಾಗಾಗಿ ನಾವೀಗ ಉದ್ಯೋಗಿ ಮತ್ತು ಉದ್ಯಮಿ ಇಬ್ಬರ ನಡುವಿನ ಉಳಿಕೆ ಮತ್ತು ಗಳಿಕೆ ಮತ್ತು ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ಮಾತಾಡುವಂಥದ್ದು. ಒಬ್ಬ ಉದ್ಯೋಗಿಗೆ ತನ್ನ ಸ್ಯಾಲ್ರಿ ಇನ್ಕಮಲ್ಲಿ ಇನ್ವೆಸ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಉದ್ಯಮಿಗೂ ಕೂಡ ಇನ್ವೆಸ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಗಳಿಕೆಯಲ್ಲಿ ಅಂತ? ಹಣವನ್ನು ಗಳಿಸುವುದು ಸರಳ ಅಂತ ನಾನು ಬಹಳ ಸತಿ ಹೇಳ್ತಾ ಇರ್ತೇನೆ. ಇದು ತಪ್ಪು ಅಂತ ಹೇಳುವವರು ಇರ್ಬೋದು. ಸರ್, ಹಣವನ್ನು ಗಳಿಸೋದು ಕೂಡ ಅತಿ ಕಠಿಣ ಅಂತ ಹೇಳುವಂಥ ಒಂದು ವರ್ಗನೂ ಇರ್ಬೋದು. ಬಹಳ ಜನ ಹಣವನ್ನು ಗಳಿಸಿದವರು ತುಂಬ ದಿನದಿಂದ ನನ್ನ ಹತ್ರ ಕೇಳ್ತಾ ಇದ್ರು, 2000 ಇಸ್ವಿಯಿಂದ, ಸರ್ ಹಣವನ್ನೇನೋ ಗಳಿಸಿದ್ದೇವೆ, ಅದನ್ನು ಮುಂದಿನ ದಿನಗಳಲ್ಲಿ ಬೆಳೆಸ್ಕೊಂಡು ಹೋಗೋದು ಹೇಗೆ ಅಂತ. ಅದಕ್ಕೋಸ್ಕರ ನಾನೊಂದಷ್ಟು ಕಾರ್ಯಾಗಾರಗಳನ್ನು ಮತ್ತು ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೆ. ಮತ್ತು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದರೆ, ಒಬ್ಬ ಜವಾನ ಆಗಲಿ ದಿವಾನ ಆಗಲಿ ನಿಮಗೆ ಬರುವ ಹಣದಲ್ಲಿ ಎಷ್ಟು ಹಣವನ್ನು ಉಳಿಸಿದ್ದೀರಿ, ಅದನ್ನು ಎಷ್ಟು ಬೆಳೆಸಿದ್ದೀರಿ ಅನ್ನುವುದರ ಮೇಲೆ ನಿಮ್ಮ ಜೀವನ ನಿರ್ಭರ ಆಗಿದೆ. ನೀವು ದಿವಾನ ಆಗಿರ್ಬೋದು, ನೀವು ಏನು ಹಣವನ್ನೇ ಉಳಿಸದೇ ಇದ್ದರೆ ರಿಟೈರ್ಮೆಂಟ್ ಆದಮೇಲೆ ಕಷ್ಟಪಡಬೇಕಾಗತ್ತೆ. ಖಂಡಿತ. ಅದೇ ನೀವೇನಾದರೂ ಜವಾನ ಆಗಿದ್ದು 25 ವಯಸ್ಸಿನಲ್ಲೇ ನಿಮಗೆ ಕೆಲಸ ಸಿಕ್ಕಿ ತಿಂಗಳಿಗೆ ಒಂದು 3000 4000ವನ್ನು ನನ್ನದಲ್ಲ ಅಂತ ನೀವೇನಾದರೂ ಒಂದು ಒಳ್ಳೆಯ ಜಾಗದಲ್ಲಿ ಅದನ್ನು ಬೆಳೆಸ್ತಾ ಹೋದರೆ ರಿಟೈರ್ಮೆಂಟಿಗೆ ದೊಡ್ಡ ಮಟ್ಟದಲ್ಲಿ ಹಣವನ್ನು ಕಾಣಬಹುದು. ಈಗ ನಾನು ರಿಟೈರ್ಮೆಂಟ್ ಅಂತ ಮಾತಾಡಬೇಕಾದ್ರೆ ಏನು ಆಕ್ಷೇಪಣೆ ಜನರಿಂದ ಬರಬಹುದು ಅಂತ ಹೇಳ್ಬಿಡ್ತೀನಿ. ಓಕೆ. ಭಾಳ ಜನ ನನಗೆ ಹೇಳ್ತಾರೆ, 60 ವರ್ಷಕ್ಕೆ ನಾನು ಇರ್ತೀನೋ ಇಲ್ವೋ ಏನೋ ಗೊತ್ತಿಲ್ಲ, ಇವತ್ತೇ ಎಲ್ಲ ಖರ್ಚು ಮಾಡಿ ಹೋಗ್ತೇನೆ. ಆಗಲಿ, 60 ವರ್ಷಕ್ಕೆ ದೇವರು ನಮ್ಮನ್ನು ಕರ್ಸ್ಕೊಂಡು ಹೋಗ್ತಾನೆ ಅಂತಂದರೆ ಅದು ಬೇರೆ ವಿಚಾರ. ಆದರೆ 60ಕ್ಕೆ ನಾನು ಸ್ವರ್ಗಸ್ಥನಾಗುತ್ತೇನೆ ಎಂದು ಯೋಚಿಸಿ ಕೊನೆಯಲ್ಲಿ 90 ವರ್ಷದವರೆಗೆ ನಮ್ಮ ಜೀವನ ಇದೆ ಅಂತ ಆಗ್ಬಿಟ್ರೆ 60ರಿಂದ 90ರವರೆಗೆ ನೀವೇನು ಮಾಡ್ತೀರಿ ಅನ್ನೋಂಥ ಪ್ರಶ್ನೆ ಬರ್ತದೆ. ಸಂಕಷ್ಟಗಳನ್ನ ಫೇಸ್ ಮಾಡಬೇಕಾಗುತ್ತೆ ಆಗ್ತದೆ. ಇದನ್ನು ನಾನು ಎಷ್ಟು ಸತಿ ಹೇಳಿದ್ರು ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಮತ್ತು ಇನ್ನೊಮ್ಮೆ ಹೇಳಬೇಕಾಗ್ತದೆ ನೋಡಿ, ನಮ್ಮ ಗಳಿಕೆಯ ಅವಧಿ 25ರಿಂದ 60. ಅಂದರೆ 60ರವರೆಗೂ ನಿಮ್ಮ ಕೆಲಸ ಇದ್ದರೆ ಹೌದು. ಯಾಕಂದರೆ ಈಗಿನ ಕಾಲದಲ್ಲಿ ನಿಮಗಿಂತ 10-15 ವರ್ಷದ ಹಿಂದಿನವರು, ಅದೇನೋ ಜೆನ್ ಝಿ ಅಂತೆಲ್ಲ ಹೇಳ್ತಾರಲ್ಲ, ಅವರಿಗಿರುವಂತಹ ಪರಿಣಿತಿ ನಮಗಿಲ್ಲ. ಖಂಡಿತ. ಮತ್ತು ನಮಗೆ ಕೊಡುವಂಥ ಸಂಬಳದಲ್ಲಿ ಅಂಥವರನ್ನು ಇಬ್ಬರನ್ನು ಕೆಲಸಕ್ಕೆ ನಿಯೋಜಿಸಲಿಕ್ಕೆ ಆಗುತ್ತೆ ಅಂತ ಕಂಡಾಗ ಎಂಪ್ಲಾಯರ್ ಏನು ಮಾಡ್ತಾನೆ, ನಮ್ಮನ್ನು ತೆಗಿತಾನೆ, ವಯಸ್ಸಾದವ್ರನ್ನ, ಸಣ್ಣವ್ರನ್ನ ಹಾಕ್ತಾನೆ, ಚಿಕ್ಕವ್ರನ್ನ ಹಾಕ್ತಾನೆ. ಅದರಿಂದ 60 ವರ್ಷದವರೆಗೂ ನೀವು ಕೆಲಸ ಮಾಡ್ತೀರಿ ಅಂತ ಗ್ಯಾರಂಟಿ ಇಲ್ಲ. 25ರಿಂದ 60 35 ವರ್ಷ, ಮತ್ತು 60ರಿಂದ 80 85 90 95 ಇನ್ನೂ 35 ವರ್ಷ ಅಂತ ಇಟ್ಕೊಳ್ಳೋಣ. 35 ವರ್ಷ ಅಂತ ಇಟ್ಕೊಂಡು ಅದಕ್ಕೆ ಬೇಕಾದ ಹಣವನ್ನು ಜೋಡಣೆ ಮಾಡಿ ಇಟ್ಟರೆ ಏನೂ ತೊಂದರೆ ಇಲ್ಲ. ಅಕಸ್ಮಾತ್ ನೀವು ನಾನು ಕೇವಲ 20 ವರ್ಷ ಮಾತ್ರ ಇರ್ತೇನೆ ಅಂತ ಪ್ಲಾನ್ ಮಾಡಿಕೊಂಡು 35 ವರ್ಷ ಆದಾಗ ನಿಮ್ಮ ದುಡ್ಡು ಮುಗಿದು ಹೋದರೆ ಏನು ಮಾಡ್ತೀರಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಿಂದಿನ ದಿನಗಳಲ್ಲಿ ಈ ಒಂದು ಪ್ರಶ್ನೆ ಬರ್ತಾ ಇತ್ತು. ನಾನೀಗ ಸಿಂಗಾಪುರ್ಗೆ ಹೋಗಿದ್ದೇನೆ, ಇಲ್ಲ ಯುರೋಪ್ ಹೋಗಿದ್ದೇನೆ, ಹೋಗುವಾಗ ಒಂದಷ್ಟು ಲಿಮಿಟೆಡ್ ಆಗಿ ಡಾಲರ್ಗಳನ್ನು ಕೊಡ್ತಿದ್ರು, ಇಷ್ಟೇ ಡಾಲರ್ ಬಳಸ್ಬೋದು ಅಂತ. ಯಾಕಂದರೆ ಆಗಿನ ಕಾಲದಲ್ಲಿ ಡಾಲರ್ನ ಒಂದಷ್ಟು ಶಾರ್ಟೇಜ್ ಇತ್ತು. ಆವಾಗ ನಮಗೊಂದು ಭಯ ಕಾಡ್ತಿತ್ತು, ಖರ್ಚು ಹೇಗೆ ಮಾಡೋದು, ಇಟ್ಕೊಳ್ಳೋಣ. ಇದೇ ರೀತಿಯಲ್ಲಿ ಈ 80 ವಯಸ್ಸಿನವರಿಗೆ ಒಂದು ಭಯ ಇರುತ್ತೆ, ಖರ್ಚು ಮಾಡೋಕ್ಕಾಗ್ತದೋ, ಮಾಡಬೇಕೋ ಬೇಡವೋ, 95ರವರೆಗೆ ನಾವು ಬದುಕ್ಬಿಟ್ರೆ ಅಂತ ಬರ್ತದೆ. ಅದರಿಂದಾಗಿ ಪ್ರತಿಯೊಬ್ಬರೂ ಕೂಡ 100 ರೂಪಾಯಿ ಗಳಿಕೆ ಇದ್ದರೆ 25 ರೂಪಾಯಿಯಿಂದ 20ರಿಂದ 30ರವರೆಗೂ ಹಣವನ್ನು ಕಡ್ಡಾಯವಾಗಿ
ಉಳಿಸಬೇಕು, ಬೆಳೆಸಬೇಕು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.